ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದು ಇದೇ ಬರುವಂತ ಮೇ 20ಕ್ಕೆ 2 ವರ್ಷಗಳಾಗ್ತವೆ. ಕರ್ನಾಟಕದ ಇತಿಹಾಸದಲ್ಲಿ 80,000 ಕೋಟಿ ರೂಪಾಯಿ ನೇರವಾಗಿ ಜನರ ಒಂದು ಜೀವನದಲ್ಲಿ 80,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ನಗದು ರೂಪದಲ್ಲಿ ನಮ್ಮ ಜನರ ಜೀವನ ಹಸನವಾಗಿ ಇರಲಿ ಅಂತ ಹೇಳಿ ತಮ್ಮ ಖಾತೆಗೆ 2 ವರ್ಷದಲ್ಲಿ ಹಾಕಿ ಅದ್ಭುತವಾದಂಥ ಸರ್ಕಾರದ ಯೋಜನೆಗಳನ್ನು ಪಂಚ ಗ್ಯಾರಂಟಿಯನ್ನು ತೆಗೆದುಕೊಂಡು ಬಂದು ಅತ್ಯುನ್ನತವಾದಂಥ ಸರ್ಕಾರವನ್ನು ಕೊಟ್ಟಂಥ ಸಾಧನೆಯನ್ನು ಮಾಡಿದಂಥವ್ರು ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇಲೆಕ್ಷನ್ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯದ ಜನತೆಗೆ, ಅದರಲ್ಲೂ ಬೆಳಗಾವಿಯ ಜನರಿಗೆ ನಾವು ಒಂದು ಭಾಷೆಯನ್ನು ಕೊಟ್ಟಿದ್ವಿ. ಬೆಳಗಾವಿಯಿಂದಲೇ ನಾವು ಪ್ರಾರಂಭ ಮಾಡಿದ್ವಿ. ಬೆಳಗಾವಿಯ ಗಾಂಧಿ ಬಾವಿಯಲ್ಲಿ ನೀರನ್ನ ತೆಗೆದು ಈ ಭ್ರಷ್ಟ ಬಿಜೆಪಿಯ ಸರ್ಕಾರವನ್ನ ಕಿತ್ತು ಒಗಿತೀವಿ. ಆ ನೀರನ್ನ ಬೀದಿಯಲ್ಲಿ ಹಾಕಿ ಈ ಬಿಜೆಪಿಯ ಭ್ರಷ್ಟತೆಯನ್ನ ತೆಗಿತೀವಿ ಅಂತ, ಕಸವನ್ನ ಗೂಡಿಸ್ತೀವಿ ಅಂತ ನೀರನ್ನ ರಸ್ತೆ ಮೇಲೆ ಚೆಲ್ಲಿ ಕಸವನ್ನ ಗೂಡಿಸಿ ಜನರ ವಿಶ್ವಾಸವನ್ನ ಗಳಿಸಿ ಕರ್ನಾಟಕ ರಾಜ್ಯದಲ್ಲಿ 136 ಸ್ಥಾನವನ್ನ ತಮ್ಮ ಆಶೀರ್ವಾದದಿಂದ ಗೆದ್ದು ರಾಜ್ಯದಲ್ಲಿ ಸಮೃದ್ಧಿಯನ್ನ ನಾವು ತರ್ತೀವಿ ಅಂತ ಭಾಷೆಯನ್ನ ಕೊಟ್ಟಿದ್ವಿ. ಪಂಚ ಗ್ಯಾರಂಟಿಯನ್ನ ಖಂಡಿತವಾಗ್ಲೂ ಜಾರಿಯಲ್ಲಿ ನಾವು ತರ್ತೀವಿ ಅಂತ ಭಾಷೆಯನ್ನ ಕೊಟ್ಟಿದ್ವಿ. ಅದೇ ಪ್ರಕಾರ ಬಂಧುಗಳೇ, ಸರ್ಕಾರ ಬಂದು 100 ದಿನದ ಒಳಗಡೆ ಕೊಟ್ಟ ಭಾಷೆಯನ್ನ ಉಳಿಸಿಕೊಂಡು 5 ಗ್ಯಾರಂಟಿಯನ್ನ ನಾವು ತಮ್ಮ ಮನೆ ಬಾಗಿಲಿಗೆ ತೆಗೆದುಕೊಂಡು ಬಂದ್ವಿ. ಬಂದ್ವಾ ಇಲ್ವಾ? ಬಂದಿದೀವಾ ಇಲ್ವಾ ಹೇಳಿ. ಬಂದಿದೀವಿ ಅಂದ್ರೆ ಕೈ ಎತ್ತಿ ಹೇಳಿ. ಬಿಜೆಪಿಯವರಿಗೆ ಮಾಡಕ್ಕೆ ಕೆಲಸ ಇಲ್ಲ. ಅವ್ರು ಇವತ್ತೇನು ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ ಅಂತಂದ್ರೆ ಜನಾಕ್ರೋಶ ರ್ಯಾಲಿ ಅಂತ ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ. ಯಾವತ್ತೂ ಕೂಡ ಬಿಜೆಪಿಯವರು ತಮ್ಮ ಸ್ವಂತ ಶಕ್ತಿಯ ಮೇಲೆ ಜನರಿಂದ ಗೆದ್ದು ಹೋಗಿ ಈ ರಾಜ್ಯದಲ್ಲಿ ಅಧಿಕಾರವನ್ನ ನಡೆಸಲಿಲ್ಲ. ಯಾವತ್ತೂ ಕೂಡ ತಮ್ಮ ಸ್ವಂತ ಶಕ್ತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಅವರು ಅಧಿಕಾರಕ್ಕೆ ಬರಲಿಲ್ಲ. ಯಾವತ್ತೂ ಕೂಡ ಕುದುರೆ ವ್ಯಾಪಾರವನ್ನ ಮಾಡಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಬಂದಂತ ಬಿಜೆಪಿಯವರು ತಮ್ಮಲ್ಲಿ ನಡೀತಾ ಇರುವಂತ ಒಳಬೇದಿಗೆ, ತಮ್ಮಲ್ಲಿ ನಡೀತಾ ಇರುವಂತ ಒಂದು ಒಳ ಜಗಳಕ್ಕೆ ತೇಪೆಯನ್ನ ಹಚ್ಚುವಂತ ಕೆಲಸ, ಕುರ್ಚಿ ಕಾದಾಟವನ್ನ ಜನರು ನೋಡಿ ಚೀತು ಅಂತ ಇದ್ದಾರೆ. ಬೀದಿಯಲ್ಲಿ ನಡೀತಾ ಇರುವಂತ ಅವರ ಒಳ ಜಗಳವನ್ನ ನೋಡಿ ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ, ಬಿಜೆಪಿಯ ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ, ಕಾಂಗ್ರೆಸ್ನವರ ಮೇಲೆ ಗೂಬೆಯನ್ನ ಕೂರಿಸ್ಲಿಕ್ಕೆ ಈ ಬೆಲೆ ಏರಿಕೆಯ ಜನಾಕ್ರೋಶ ರ್ಯಾಲಿಯನ್ನ ಬಿಜೆಪಿಯವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಕ್ಕೆ ಹೊರಟರು. ಅದು ಹೇಗೆ? ಅರ್ಧದಲ್ಲಿ ಮಾಡಿ ಮೊಟಕುಗೊಳಿಸಿ ಮತ್ತೆ ವಾಪಸ್ ಶಿವಮೊಗ್ಗಕ್ಕೆ ಇವತ್ತು ವಿಜಯೇಂದ್ರನ್ನ ವಾಪಸ್ ಮನೆಗೆ ಹೋಗಿದ್ದಾರೆ. ಜನಾಕ್ರೋಶ ರ್ಯಾಲಿ ಪೂರ್ತಿ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಅವರಿಗೆ ಮುಖ ಉಳಿಲಿಲ್ಲ. ಯಾಕಂತಂದ್ರೆ ಯಾವತ್ತು ಅವರು ಜನಾಕ್ರೋಶ ರ್ಯಾಲಿ ಮಾಡಲಿಕ್ಕೆ ಹೊರಟರು ಅವತ್ತೇ ಕೇಂದ್ರ ಸರ್ಕಾರ 50 ರೂಪಾಯಿ ಸಿಲಿಂಡರ್ನ ಬೆಲೆಯನ್ನ ಏರಿಸಿತು. ಅವತ್ತೇ ಕೇಂದ್ರ ಸರ್ಕಾರ 50 ರೂಪಾಯಿ ಸಿಲಿಂಡರ್ ಬೆಲೆ ಏರಿಸಿ ಆ ಜನಾಕ್ರೋಶ ರ್ಯಾಲಿಗೆ ಮುಖದ ಮೇಲೆ ಹೊಡೆದ ಹಾಗೆ ಒಂದು ಚಾಟಿಯನ್ನ ಕೊಡ್ತು. ಬಂಧುಗಳೇ, ನೀವೆಲ್ಲ ಇವತ್ತು ವಿಚಾರವನ್ನ ಮಾಡಬೇಕು. ಬಿಜೆಪಿಯವರು ಮೊದಲು ನಮಗೇನು ಹೇಳಿದ್ರು? 136 ಸೀಟ್ ಬಂದ ತಕ್ಷಣ ಹೇಳಿದ್ರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಉಳಿಯೋದಿಲ್ಲ 6 ತಿಂಗಳ ಅಂತ ಹೇಳಿದ್ರು. ಆದ್ರೆ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ 2 ವರ್ಷ ಅತ್ಯುತ್ತಮ ಸರ್ಕಾರ ನಡೆಸಿದ್ವಿ. ಆಮೇಲೆ ಹೇಳಿದ್ರು ನಾವು 5 ಗ್ಯಾರಂಟಿಯನ್ನ ನಾವು ಜಾರಿಗೆ ತರೋದೇ ಇಲ್ಲ ಅಂತ ಹೇಳಿದ್ರು. 5 ಗ್ಯಾರಂಟಿಯನ್ನ ಜಾರಿಗೆ ತಂದು ಯಾವುದೇ ಮಧ್ಯವರ್ತಿ ಕಾಟ ಇಲ್ಲದೆ ಇವತ್ತು ತಮ್ಮ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ.
ನಮ್ಮ ಮೇಲೆ ಒಂದಲ್ಲ ಎರಡಲ್ಲ ಮೂರಲ್ಲ 10 ನಮ್ಮ ಮೇಲೆ ಗೂಬೆಗಳನ್ನ ಕೂರಿಸಿದ್ರು ಕೂಡ ಬರೀ ಜನರ ಸೇವೆ ಜನಾರ್ದನರ ಸೇವೆ ಅನ್ನೋ ರೀತಿ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನ ನಾವು ಉಳಿಸ್ಕೊಳ್ತಾ ಇದ್ದೀವಿ. ನೀವು ಮೊದಲಿನ ಬೆಲೆ ಇವತ್ತಿನ ಬೆಲೆಯನ್ನ ನೀವು ಹೋಲಿಕೆ ಮಾಡಿ ನೋಡಬೇಕು. ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನನಗೆ ಮಹಿಳೆಯರು ನೀವು ಬಂದಿದ್ದೀರಾ. ಮುಂಚೆ ನಮ್ಮ ಸರ್ಕಾರ ಕೇಂದ್ರದಲ್ಲಿತ್ತು, ಕಾಂಗ್ರೆಸ್ ಪಕ್ಷದ ಸರ್ಕಾರ 10 ವರ್ಷದ ಹಿಂದೆ ಕೇಂದ್ರದಲ್ಲಿತ್ತು. UPA ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಒಂದು ಸಿಲಿಂಡರ್ನ ಬೆಲೆ ಬರೀ 4,500 ರೂಪಾಯಿ. ಈಗ ಒಂದು ಸಿಲಿಂಡರ್ನ ಬೆಲೆ 1,500 ರೂಪಾಯಿ ಆಗಿದೆ. ಅವತ್ತು 1 ಲೀಟರ್ ಪೆಟ್ರೋಲ್ ಬೆಲೆ 50 ರೂಪಾಯಿ 60 ರೂಪಾಯಿ, ಇವತ್ತು 100 ರೂಪಾಯಿ ಆಗಿದೆ. ಒಂದು ಚೀಲ ಗೊಬ್ಬರ ಬೆಲೆ ಅವತ್ತು ಎಷ್ಟಿತ್ತು, ಇವತ್ತು ಒಂದು ಚೀಲ ಗೊಬ್ಬರ ಬೆಲೆ ಎಷ್ಟಾಗಿದೆ. ಅವತ್ತು ಒಂದು ಚೀಲ ಸಿಮೆಂಟ್ ಬೆಲೆ ಎಷ್ಟಿತ್ತು, ಇವತ್ತು ಒಂದು ಚೀಲ ಸಿಮೆಂಟ್ ಬೆಲೆ ಎಷ್ಟಾಗಿದೆ. ಅಷ್ಟೇ ಯಾಕೆ ಬಂಧುಗಳೇ, ಮೊನ್ನೆ ನಡೆದಂತ ಪಹಲ್ಗಾಮ್ನಲ್ಲಿ ಉಗ್ರವಾದದ ಒಂದು ಅಸಹ್ಯ ಕೃತ್ಯ ನಡೆದಾಗ ಕೇಂದ್ರದಲ್ಲಿದ್ದಂಥ ಸರ್ಕಾರ ಎಲ್ಲ ಏರ್ಪೋರ್ಟ್ನಲ್ಲಿ ಸ್ಪೆಷಲ್ ಫ್ಲೈಟ್ ಮಾಡಿ ಎಲ್ಲ ಯಾರ್ಯಾರು ಪಹಲ್ಗಾಮ್ನಲ್ಲಿದ್ರು ಯಾರ್ಯಾರು ಕಾಶ್ಮೀರದಲ್ಲಿ ಇದ್ರು ಅವ್ರಿಗೆಲ್ಲರಿಗೂ ಫ್ರೀ ಏರ್ ಟಿಕೆಟ್ ಕೊಟ್ಟು ಅವ್ರಿಗೆ ತಮ್ಮ ತಮ್ಮ ರಾಜ್ಯಕ್ಕೆ ಮರಳಿ ಹೋಗುವಂತ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗಬೇಕಾಗಿತ್ತು. ದುಬಾರಿ ಟಿಕೆಟ್ ಅನ್ನ ಮಾಡಿ ಪ್ರಯಾಣಿಕರು ಪರದಾಡುವಂತ ಕೆಲಸವನ್ನ ಕೂಡ ಕೇಂದ್ರ ಸರ್ಕಾರ ಮಾಡಿತು. ಎಂತ ನಾಚಿಕೆಗೇಡು ಕೆಲಸ. ಜನರ ಪ್ರಾಣ ಹೋದ್ರೂ ಪರವಾಗಿಲ್ಲ, ಇವ್ರಿಗೆ ಮಾತ್ರ ಆದಾಯ ಬೇಕು. ಅಂತ ಅದಾನಿಯನ್ನ ಸಪೋರ್ಟ್ ಮಾಡ್ತಾ ಇರೋರು ಯಾರು ಅಂತಂದ್ರೆ ಈ ಕೇಂದ್ರ ಸರ್ಕಾರದವರು. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಮಯ ಬಹಳ ಕಡಿಮೆ ಇದೆ. ತಾವು 10 ಗಂಟೆಯಿಂದ ಬಂದು ಕೂತಿದ್ದೀರಾ. ನಮ್ಮೆಲ್ಲ ನಾಯಕರು ಇನ್ನೂ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದೆ. ಬಹಳ ಪ್ರಮುಖವಾದಂಥ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಹೇಳಲಿಕ್ಕೆ ಹೋಗ್ತಾರೆ. ನನಗೆ ಗಾಡಿಯಲ್ಲಿ ಬರಬೇಕಾದ್ರೆ ಹೇಳಿದರು, ಲಕ್ಷ್ಮಿ ಅಮ್ಮ ಹೇಳಿಬಿಡು, ಮುಂಬರುವಂಥ ದಿನದಲ್ಲಿ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿಯ ಬರುವಂಥ ಕಂತನ್ನು ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ನಮ್ಮ ಮುಖ್ಯಮಂತ್ರಿಗಳು ಎಂಥವ್ರು ಅಂತಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋ ಅಂಥವ್ರು. ಬಂಧುಗಳೇ, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದಿದ್ದೀರಿ ಅಂತಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಇರುವಂಥ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ಲಿಕ್ಕೆ ಬಂದಿದ್ದೀರಾ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಕ್ಕೆ ತಮಗೆಲ್ರಿಗೂ ನಾನು ಇನ್ನೊಮ್ಮೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ತಮಗೆಲ್ರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಇನ್ನೊಮ್ಮೆ ಜೋರಾಗಿ ಎಲ್ಲರೂ कांग्रेस पक्षाचे एल्ली ग्रामीण भागाचा लोकांचा आवाज कुठे आहे? कुठे ग्रामीण भागाचा लोक? तोड हात वर करा बघूया. कुठे आहे ग्रामीण भागाचा लोक? सगळंच आमचं एल्ली ग्रामीण भागದ ಮನುಷ್ಯ ಎಲ್ಲಿದ್ದೀರಾ? ಹೌದಾ? ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.